ನಿಮ್ಮನ್ನು ಆಶೀರ್ವದಿಸ್ತಾರೆ. ಶಲ್ಬೆ ಮರ ಜತೇರಿಯ, ತಲೆ ತಗ್ಗಿಸುವ ಸ್ಥಳದಲ್ಲಿ ತಲೆ ಎತ್ತುವಂತೆ ಮಾಡುವ ನಾನೆಂದು ನೀನು ಅರಿಯುವ ಹಾಗೆ ನನ್ನ ಪದ್ಧತಿಗಳು ನಡೆಯುತ್ತೆ. ರಭ ಲಹದ ಲಭ. ಬೆಳಗ್ಗೆ ದೇವದಾಸರೊಂದಿಗೆ ಹೇಳಿದ ಅದೇ ರೀತಿ ದೈವಾತ್ಮ ಹೇಳ್ತಾರೆ, 4 ವರ್ಷ ಇದಕ್ಕೆ ಟೈಮ್. ಹೊಟ್ಟೆ ಕಿಚ್ಚಿನ ಆತ್ಮ ಅನೇಕ ಸಾರಿ ನಿನ್ನ ಮಲಗಿಸಕ್ ನೋಡ್ತು ರೋಗಿಯಾಗಿ. ನಾನು ನಿನ್ನ ಆಸ್ತಿಗಿಂತ ಹೊರಗೆ ಎಳೆದವನು, ನಾನು ಮರಣದಿಂದ ತಪ್ಪಿಸಿದವನು, ನಾನು ನಿನ್ನ ಮನೆಯಿಂದ ಇರುವಂತ ಎಣಿಕೆಯಲ್ಲಿ ಒಂದಾದ್ರೂ ನಷ್ಟ ಆಗ್ಬೇಕು ಅತಿ ವೇಗವಾಗಿ ಮಾಡಿದ ಮಂತ್ರಗಳು, ತಂತ್ರಗಳು, ವಿರುದ್ಧವಾದ ಪ್ರಾರ್ಥನೆಗಳು ಮುಟ್ಟದಂತೆ ಕಾದವನು ನಾನು. ನಿನ್ನ ಮನೆಯ ವಾಚ್ಮನ್ ಆಗಿ ನಿಂತವನು ನಾನು ನಿನ್ನ ಕೈ ಬಿಡೋದು ಇಲ್ಲ, ನಿನ್ನ ನಾನು ತೊರೆಯೋದು ಇಲ್ಲ. ಇಸ್ರಾಯೇಲ್ನ ಕಾಯುವಾತನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ ಅಂತ ಹೇಳಕ್ ಹೇಳ್ತಿದಾರಮ್ಮ. ರಾಭ ಶಫಲ ಒದಗೋ, ಭಯಂಕರ ಫೈರ್ ಬರ್ತದಮ್ಮ. ದೈವಾತ್ಮ ಹೇಳ್ತಾರೆ ಒಂದು ಫೈರ್ ಅನಾಯಿಂಟಿಂಗ್ ಅಂತ. ಎಸ್, ನಿಮ್ಮ ಬ್ಲಡ್ ಅಲ್ಲಿ, ನಿಮ್ಮ ಬೋನ್ ಅಲ್ಲಿ ಈ ಅಗ್ನಿ ಇಳಿತಾ ಇದೆ. ಅಪ್ಪ ನಾನು ಹೇಳಿದೆ ನೀನು ಇಳಿದ್ರೆ ಏನೋ ನಡೆದಿರುತ್ತೆ ಅಂತ. ಇವರು ಸಾಕ್ಷಿ ಹೇಳೋ ರೀತಿ ಹೊರಗಡೆ ಬರಲಿ, ಸಾಕ್ಷಿ ಹೇಳೋ ರೀತಿ. ಅಸಾಧನ ದೈವ ಅಭಿಷೇಕಗಳನ್ನು ಮಾಡ್ತಾ ಇದ್ದಾರೆ. ತುಂಬಾ ಆಸೆಗಳಿದೆ ನಿನಗೆ, ನಿನ್ನ ಭವಿಷ್ಯದ ಕುರಿತಾಗಿ, ನಿನ್ನ ಮನೆ ಕುರಿತಾಗಿ, ದೈವರಾಜ್ಯದ ಕುರಿತಾಗಿ. ಅದ್ಯಾವುದು ನಿವರ್ತಿ ಮಾಡಕ್ ಆಗದಿರೋ ರೀತಿ ನೀನು ಬರ್ತಿರೋ ಇನ್ಕಮ್, ನೀನು ಬರ್ತಿರೋ ಹಣ. ಈ ವರ್ಷ ತುಂಬಾ ಹೋರಾಟ ಮಾಡಿ ನಿಂತ್ಕೊಂಡಲ್ಲ. ದೇವರು ಹೇಳ್ತಾರೆ, ಕೊಂಚವೇ ಬಲವಿದ್ರು ನನ್ನ ನಾಮ ನೀನು ಬಿಟ್ಟಿಲ್ಲ. ಅನೇಕರಿಗೆ ಒಂದು ಪ್ರಶ್ನೆ ಚಿಹ್ನೆಯಾಗಿ ನೀನು ಇರೋದು, ಬಟ್ ನಾನು ನಿನ್ನ ಮಾನಿಸ್ತೇನೆ. ಎಸ್, ನಾನು ನಿನ್ನನ್ನ, ನಿನ್ನ ಕುಟುಂಬವನ್ನ, ನಿನ್ನ ತಲೆಮಾರುಗಳನ್ನು, ಎಲ್ಲವನ್ನು, ಜನರೇಷನ್ ಟು ಜನರೇಷನ್ ನಿನ್ನ ದೇವರಾಗಿ ನಾನು ತೋರ್ಪಡುತ್ತೆ. ನಿನ್ನ ಒಂದು ಒಳ್ಳೆ ಗುಣ ಇದೆ ನಿನ್ನೊಳಗಡೆ, ಅದು ನನಗೆ ಭಯಂಕರ ಪ್ರಿಯವಾಗಿದೆ. ನಾನು ನಿನ್ನ ಕೈ ಬಿಡುವ ದೇವರಲ್ಲ. ನೀನು ಕೇಳ್ತಿರೋದು ಲಕ್ಸುರಿ ಅಲ್ಲ, ಅಗತ್ಯ. ಅದು ಮಾಡಲ್ಲ ಅಂದ್ರೆ ನಾನು ಎಲ್ಲೋಗ್ಲಿ ದೇವರೇ ಅಂತ. ಕಳೆದಲ್ಲಿ ನೀನು ಕೇಳಿದ ಪ್ರಾರ್ಥನೆ, ದೈವಾತ್ಮ ಹೇಳ್ತಾನೆ, ಆ ಶಬ್ದ ನನ್ನ ಮುಟ್ಟಿದೆ. ಅನೇಕ ಸಾರಿ ಬೈಕ್ ಓಡಿಸಿ ಹೋಗ್ಬೇಕಾದ್ರೆ ನೀನು ವೇದನೆಯಲ್ಲಿ ಯಾತ್ರೆ ಮಾಡಿದ್ದು ನಾನು ಕಂಡೆ. ಓ ರಜಾತೆ ಮಲ್ಲಹಶಿತು. ನಾನೊಂದು ಟ್ರ್ಯಾಕ್ ಪ್ಯಾಂಟು ಮತ್ತೊಂದು ಟೀ ಶರ್ಟ್ ಅಲ್ಲಿ ನಾನು ನಿನ್ನ ನೋಡ್ತಾ ಇದ್ದೇನೆ. ಅದೊಂದು ನೇವಿ ಕಲರ್ ಬ್ಲೂ ಟ್ರ್ಯಾಕ್ ಪ್ಯಾಂಟ್ ನಾನು ನೋಡ್ತಾ ಇದ್ದೇನೆ. ಇದೆಯಾ ಬ್ರದರ್? ಇದೆಯಂತೆ ಅವ್ರ ಹತ್ರ. ಇವ್ರ ಕಬೋರ್ಡಲ್ಲಿ ಟ್ರ್ಯಾಕ್ ಪ್ಯಾಂಟ್ ನಮ್ಗೆ ಹೆಂಗ್ ಕಾಣುತ್ತೆ? ಯಾಕೆ ಅಂತ ಹೇಳ, ಆ ದಿನ ನೀನು ತುಂಬಾ ಓಡೇಲ್ಪಟ್ಟ ದಿನ ಆಗಿತ್ತದು. ನಿನ್ನ ಮನಸ್ಸು ಮುರಿಯಲ್ಪಟ್ಟ ರಾತ್ರಿ ಆಗಿತ್ತು. ಆ ರಾತ್ರಿ ನಾನು ಯಾಕೆ ಆ ಟ್ರ್ಯಾಕ್ ಪ್ಯಾಂಟ್ ಕಲರ್ ಹೇಳೋದು ಕಾರಣ ಏನ್ ಗೊತ್ತಾ? ಅವತ್ತು ನೀನು ಹೇಳಿದ ಒಂದು ಪ್ರಶ್ನೆ ಇದೆ, ದೇವರು ನನ್ನ ನೋಡ್ತಾ ಇಲ್ಲ. ಅದಕ್ಕೆ ಉತ್ತರ ಇವತ್ತು ಈ ಪ್ರವಾದನೆ. ರಾಬಾ ಸೆಮೆಲ್ ಅಲ್ಫಿಕೋಲೋರಿಯಾ ಅಂತ. ಮಗನೇ, ನಿನ್ನ ಜೀವಿತ ನಾನು ಬದಲಾಯಿಸ್ತೇನೆ. ನೀನು ಬರ್ತಿರೋ ಇನ್ಕಮ್ಗಳನ್ನ, ಮಾರ್ಗಗಳನ್ನ ನಾನು ಚೇಂಜ್ ಮಾಡ್ತೇನೆ. ನಿನಗೇನು ಅಂತ ಸ್ಥಾನ ನಾನು ತೆರೀತೇನೆ. ನಿನ್ನ ಕುಟುಂಬವನ್ನು ನಾನು ಮಾನಿಸ್ತೇನೆ. ಹೆಗಲ ಮೇಲೆ ತುಂಬಾ ಭಾರ ಇದೆ ನಿನಗೆ. ಆ ಭಾರ ನಿವರ್ತಿಪಡಿಸೋದು ನಿನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ದೇವ್ರು ಹೇಳ್ತಿದ್ರೆ, ನಾನು ನಿನ್ನ ಸಂಗಡ ಇದ್ದೇನೆ. ಕೊಂಚ ಕಾಲದ ಒಂದು ದುಃಖ ಇದು, ಬಟ್ ನೀಗಲ್ಪಡುತ್ತೆ. ನೀನಿರುವ ಸಭೆಯಲ್ಲಿ ನೀನು ಶಕ್ತವಾಗಿ ಕೊಡೋನಾಗಿ ದೇವ್ರು ನಿನ್ನ ನಿಲ್ಲಿಸ್ತಾರೆ. ವಾಹನಗಳನ್ನ ಬದಲಾಯಿಸ್ತೇನೆ, ನಿನ್ನ ವಸ್ತ್ರ ನಾನು ಬದಲಾಯಿಸ್ತೇನೆ, ನಿನ್ನ ಭಾಷೆ ನಾನು ಬದಲಾಯಿಸ್ತೇನೆ. ಪಟ್ಟಣಗಳ ಕಡೆಗೆ ನಾನು ತೆಗೆದುಕೊಂಡು ಹೋಗ್ತೇನೆ. ನಾನು ನಿನ್ನ ಮಾನಿಸ್ತೇನೆ. ಶುಡಾಬ ಅಜಾನ್ ಚಲೇಘಾನ್ ದಲಾಬ
ಅನಾಥರಿಗೂ ವಿಧವೆಯರಿಗೂ ಯೆಹೋವ ತಂದೆ ಆಗಿದ್ದಾನೆ ಅನ್ನೋದು ಕೇಳಿದೆಯಲ್ಲ, ಆ ರೀತಿ ಒಂದು ತಂದೆ ರೀತಿ ನಿನ್ನ ಸಂಗಡ ಇರ್ತಾನೆ. ನೀನು ಎಷ್ಟೋ ಸಲ ಹೇಳೋದುಂಟು ಅಪ್ಪ ಅಂತ. ನನ್ನ ಈ ಲೋಕದ ಅಪ್ಪ ಅನೇಕ ಕಾರ್ಯಗಳು ನನಗೆ ಮಾಡಿಲ್ಲ, ಬಟ್ ನೀನು ಕೈ ಬಿಡ್ಬೇಡ ಪಪ್ಪ ಅಂತ. ನೀನು ಅತ್ತ ಶಬ್ದ ಸ್ವರ್ಗ ಮುಟ್ಟಿದೆ ಅಂತ ಹೇಳಕ್ ಹೇಳ್ತಿದ್ದಾರೆ. ಮಗನೇ, ನಿನ್ನನ್ನು ನಿನಗೂ ಎಲ್ಲವನ್ನು ಸ್ವರ್ಗ ಅಭಿಷೇಕಿಸ್ತಾ ಇದ್ದಾರೆ. ನಿನ್ನ ಪರಮಾನಂದ ತೈಲದಿಂದ ಸ್ವರ್ಗ ಅಭಿಷೇಕಿಸುತ್ತೆ. ಅಬ್ರಹಾಮನ ಆಶೀರ್ವದಿಸಿದ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಅನೇಕ 2 ವರ್ಷದಿಂದ ತಡೆ ಬಿದ್ದಿರುವಂತ ನೀನು ಆಸೆ ಪಡ್ತಿರೋ ವಿಷಯಗಳ ಮೇಲೆ ಅದು ರಿಲೀಸ್ ಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾನೊಂದು ಪ್ರಾಫಿಟ್ ಆಗಿ ನಿಂತು ಅದು ರಿಲೀಸ್ ಮಾಡ್ತಾ ಇದ್ದೀನಿ ಮಗನೇ. ನಿನ್ನ ಲೈಫಲ್ಲಿ ಮಾರ್ಚ್ 15ನೇ ತಾರೀಕು ಭಯಂಕರ ಬ್ರೇಕ್ ಥ್ರೂ ಟೈಮ್ ಸ್ಟಾರ್ಟ್ ಆಗುತ್ತೆ. ಗೆಟ್ ರೆಡಿ. ಶುಡಾತ್ ಮಿಥೋರಿ ಅಂದಲಬ ಅಡಗ್ಗಂದಲಾದಲ ಹಸ್ಪತ್ತುಲೇದಿ ಹಂದಲ ಭಾಷೆ. ನನ್ನ ನಾಮದ ನಿಮಿತ್ತವಾಗಿ ಕೆಲವುಗಳನ್ನು ನೋ ಹೇಳಿದ್ದು ನಾನು ಕಂಡೆ. ಅದು ನನಗೆ ಪ್ರಿಯವಾಗಿತ್ತು. ನಾನು ನಿನ್ನ ಮಾನಿಸ್ತೇನೆ. ಬಾಲವಾಗಲ್ಲ, ತಲೆಯಾಗಿ. ಸಾಲ ತೆಗೆದುಕೊಳ್ಳುವನಾಗಲ್ಲ, ಸಾಲ ಕೊಡುವನಾಗಿ. ನಿನ್ನ ಮೇಲೆ ಈ ವಾಕ್ಯಗಳು ಹಾಗೆ ಬಂದು ದೂತನೋ ಎಂಬಂತೆ ಬರ್ತಾ ಇದೆ ಬ್ರದರ್. ನಿಮ್ಮ ಸಂಗಡ ದೈವಾತ್ಮ ಚಲಿಸ್ತಾನೆ ಈ ದಿನಗಳಲ್ಲಿ. ನಿನ್ನ ಲೈಫ್ ಚೇಂಜ್ ಆಗ್ತಾ ಇದೆ. ಅಂದಲ್ಲ ಜಾಬೇಜ್ ಅತ್ತ ರೀತಿ ಅತ್ತ ತಾಯಿ ಹೇಳಲು ಕಣ್ಣೀರಿನ ಮಗ ಯೆಹೋವ ಹೇಳರು, ನಾನು ನಿನ್ನ ಆಶೀರ್ವದಿಸ್ತೇನೆ. ನಿನ್ನ ಟೆರಿಟೋರಿಯನ್ನು ವಿಸ್ತಾರ ಪಡಿಸ್ತೇನೆ. ಶತ್ರುಗಳಿಂದ ನಾನು ನಿನ್ನ ಕಾಪಾಡ್ತೇನೆ. ನನ್ನ ಹಸ್ತಗಳು ಸಕಾಲ ದಿನವೂ ನಿನ್ನ ಸಂಗಡ ಇರುತ್ತೆ. ಯೇಸುವಿನ ನಾಮದಲ್ಲಿ ವಾಕ್ಯ ಹೇಳುತ್ತೆ, ಗಾಡ್ ಗ್ರಾಂಟೆಡ್ ಈಸ್ ರಿಕ್ವೆಸ್ಟ್. ಇವತ್ತು ದೇವರು ಅದೇ ಮಾತು ಹೇಳುತ್ತಿದ್ದಾರೆ. ದೇವರು ಗ್ರಾಂಟ್ ಮಾಡಿದ್ದಾರೆ ನಿನ್ನ ರಿಕ್ವೆಸ್ಟ್ಗಳನ್ನು ಯೇಸುವಿನ ನಾಮದಲ್ಲಿ. Father, I release the love of God, Jesus. Razal mehati rohosh. Lord, my foot, your night, let your love. Life change our day. ಬರ್ದಿಟ್ಕೋ ಈ ದಿನಾನ. ನೀನು ಇವತ್ತು ಬರಬೇಕು ಅಂತ ಪ್ಲಾನ್ ಮಾಡಿದವನಲ್ಲ, ಬಟ್ ಸ್ವರ್ಗ ಕರ್ಕೊಂಬಂದು ದೈವ ಉದ್ದೇಶ ಆಗಿದೆ. ನಿನಗೋಸ್ಕರ ತೆರೀಬೇಕಾದ ಬಾಗಿಲು ದೇವ್ರು ತೆರೆದಾಯ್ತು. ವಿಶ್ವಸ್ತನಾಗಿ ನಿಲ್ಲು, ಎಡರಬೇಡ. ಎಲ್ಲರ ಮಾತಿಗೂ ತಲೆ ಆಡಿಸ್ಬೇಡ. ದೈವ ಶಬ್ದಕ್ಕೆ ಕಿವಿಗೊಟ್ಟು ನಿಂತ್ಕೋ. ನಾನು ನಿನಗೋಸ್ಕರ ಪ್ರವೃತ್ತಿ ಮಾಡೋ ಶಕ್ತನಂತ ದೇವ್ ತೋರಿಸ್ತಾ ಇದ್ದಾರೆ. ಜಟಾಬಲ್ ಅಜಿಂತೋರಿಯಾಂತಲ ಹಸಿಖಾದಿಯಾ ಅಂದರ ಅಗದಿಯಾಂತಲೋ ಹೋಲ್ಫ ದಿಮೇದಿಯಾ ಅಂತ. ಎಸ್, ಎಲ್ಲರೂ ಇದ್ರು ಇಲ್ದಿರೋ ರೀತಿ ಇರುವಂತ ಇನ್ನ ಅವಸ್ಥೆಗಳನ್ನು ನಾನು ಕಂಡೆ. ಇಸ್ರಾಯೇಲ್ ಜನಗೆ ಹೇಳಿದ ರೀತಿ ಅವನ ಕಣ್ಣೀರು ನಾನು ಕಂಡೆ ಅಂತೇಳಿ ದೇವರು ಇಳಿದು ಬಂದ ರೀತಿ ದೈವ ಪ್ರವೃತ್ತಿ ಆರಂಭಿಸೋ ಸಮಯ ಆಯಿತು ಅಂತ ದೇವರು ಹೇಳ್ತಿದ್ದಾರೆ. ಗೆಟ್ ರೆಡಿ ಫಾರ್ ದಟ್, ಗೆಟ್ ರೆಡಿ ಫಾರ್ ದಟ್. ನಿನ್ನ ಕೈಯಿಂದ ಹೋಗಿದ್ದು ಕೆಲವೊಂದೆಲ್ಲ ತಿರುಗಿ ಬರುತ್ತೆ. ನಿನ್ನ ಫೋನ್ ನಂಬರ್ನ ಬ್ಲಾಕ್ ಮಾಡಿದವ್ರು ರಿಲೀಸ್ ಮಾಡಿ ಹುಡ್ಕೊಂಡ್ಬರ್ತಾರೆ. ಮೋಸೆಯನ್ನ ಹುಡ್ಕೊಂಡು ಅವ್ರ ರಿಲೇಟಿವ್ಗಳು ಬಂದ ಹಾಗೆ ನೀನು ಹುಡ್ಕೊಂಡು ಬರೋ ಸಮಯಗಳು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ದೇವನ ಇದೆಲ್ಲ ಬ್ಲೆಸ್ ಮಾಡಿ ನಾನು ಪ್ರಾರ್ಥಿಸ್ತೇನೆ. ಇವನ ಆಯುಷ್ಯನ ಬ್ಲೆಸ್ ಮಾಡ್ತಾ ಇದ್ದಾರೆ. ಇವ್ರ ಆರೋಗ್ಯವನ್ನು ಬ್ಲೆಸ್ ಮಾಡ್ತಾನೆ. ಈತನಿಗಿರುವ ಎಲ್ಲವನ್ನು ನಾನು ಮನಸ್ಸಾರೆ ಬ್ಲೆಸ್ ಮಾಡ್ತಾ ಇದ್ದೇನೆ. ಇವತ್ತಿಂದ ಆ ಚೇಂಜಸ್ ಕಂಡು ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಡಿಸ್ಟರ್ಬೆನ್ಸ್ ಇವನ ಮೈಂಡ್ ಇಂದ ಫ್ರೀ ಆಗಲಿ, ಇವನ ಥಾಟ್ ಇಂದ ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ. ಜಾಯ್ ಆಫ್ ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಅಂತ ನೆಹೆಮಿಯ ಹೇಳಿದ ರೀತಿ ದೇವನ ಹೇಳಿ ನಡೆಯೋದಕ್ಕೆ ಕೃಪೆ ಕೊಡಿ ನಾವು ಪ್ರಾರ್ಥಿಸ್ತೇವೆ. ಶಠಾಬ ರೇಖಾತಲ್ಲಬ್ಬ ಪ್ರಾರ್ಥಿಸಿ. ಸಿಸ್ಟರ್ ಮುಂದೆ ಬನ್ನಿ. ಜಟೇರಿಯಾ ಅಂತಲ್ಲ, ನಾನು ಇವ್ರಿಗೋಸ್ಕರ ಪ್ರಾರ್ಥಿಸ್ಬೇಕಾದ್ರೆ ದೈವಾತ್ಮ ನಿಮ್ಮನ್ನ ತೋರಿಸ್ತಾ ಇದ್ರು. ಐನೋ ಜಲ್ಫೇ ಬೆಲಾಹಜಿತೋಲಿಯಾ. ನೀನು ಆಶೀರ್ವಸಲ್ಪಟ್ಟಳು ಅಂತ ಜನ ಮಾತಾಡ್ತಾರೆ ಅಮ್ಮ. ತುಂಬಾ ಬೇಗನಿದೆ ಒಳಗಡೆ. ನಿಮ್ಮನ್ನ ಬಲಪಡಿಸೋದು ನೀವಿಬ್ಬರುಗಳು. ತುಂಬಾ ವಿಷಯಗಳನ್ನ ಮಾತಾಡಿ ಎಲ್ಲ ಶೇರ್ ಮಾಡ್ಕೊಳ್ಳಲ್ಲ. ನೀವಿಬ್ರು ಶೇರ್ ಮಾಡ್ಕೊಳ್ತೀರಿ ಬರ್ಡನ್ಗಳನ್ನ. ಒಬ್ರಿಗೊಬ್ರು ಧೈರ್ಯವಾಗಿ ಬಲಪಡಿಸ್ತೀವಿ. ಹಂಗಾಗಲ್ಲ, ಈ ದೇವ್ರು ಮಾಡ್ತಾರೆ ಹಿಂಗೆ ಹಂಗೆ ಅಂತ. ಬಟ್ ಆದ್ರೆ ಅದು ಒಬ್ರಿಗೊಬ್ರು ಸಮಾಧಾನ ಪಡಿಸೋ ಮಾತುಗಳಾಗಿದೆ ಅಷ್ಟೇ. ಆದ್ರೆ ಅದು ಮನಸ್ಸಾರೆ ಅಲ್ಲ. ಅಂದ್ರೆ ಅರ್ಥ ಅವ್ರು ಬೇಜಾರಾಗ್ಬಾರ್ದು ಅಂತ ನೀವು ಮಾತಾಡ್ತಾ ಇದ್ದೀರಿ, ನೀವು ಬೇಜಾರಾಗ್ಬಾರ್ದು ಅಂತ ಅವ್ರು ಮಾತಾಡ್ತಾರೆ. ಬಟ್ ಇಬ್ರು ಬೇಜಾರಾಗೇ ಇದೆ. ಅದನ್ನ ಸಾಲ್ವ್ ಮಾಡೋ ದೇವರಿದ್ದಾರೆ. ನಿನ್ ಮೇಲೆ ಒಂದು ಗ್ರೇಸ್ ಇದೆ.
ನಿನ್ನ ಜೀವಿತದ ಒಂದು ಬ್ಲೆಸ್ಸಿಂಗ್ ತಡೆಯಾಗಿದೆ, ಅದು ಬ್ರೇಕ್ ಆಗ್ತದೆ. ನಾನೊಂದು ಮಗು ನೋಡ್ತಿದ್ದೀನಲ್ಲ, ನನ್ನ ಮಗು ನೋಡ್ತಾ ಇದೆ, ಒಂದು ಮಗು. ಆ ಮಗು ಮೇಲೆ ಏಪ್ರಿಲ್ ಅಂತ ಬರೆದಿದೆ. ಸುಂದರವಾದ ಒಂದು ಮಗು. ಮಗಳಿದು ಹೇಳ್ಬೇಕಾದ್ರೆ ಭಯಂಕರ ಅನಾಯಿಂಟಿಂಗ್ ಚಲಿಸೋದು ನಾನು ನೋಡ್ತಾ ಇದ್ದೀನಿ ನಿಮ್ಮ ಮೇಲೆ. ಈ ಜನರೇಷನ್ ನ ಬ್ಲಾಕ್ ಮಾಡದ ಶಕ್ತಿ ಒಡೆದೋಗ್ತಾ ಇದೆ. ಈ ಎಸ್ತರ್ನ ತೆಗೆದುಕೊಂಡು ಬಂದು ದೇವರು ಫೇವರ್ ರಿಲೀಸ್ ಮಾಡಿ ಆಕೆನ ರಾಜನ ಮುಂದೆ ನಿಲ್ಲಿಸಿದ ಹಾಗೆ ದೇವರಿನ ನಿಲ್ಲಿಸ್ತಾರೆ. ಎಸ್ತರ್ ರೀತಿ ನೆಕ್ಸ್ಟ್ ಇಯರ್ ನೀನ್ ಸಾಕ್ಷಿ ಹೇಳೋ ಸಮಯ, ನಿನ್ನಲ್ಲಿ ತಂಗದೇ ಮಾಡುವಂತ ಎಲ್ಲ ಕ್ರಿಯೆಗಳು ಸ್ಟಾಪ್ ಆಗ್ತಾ ಇದೆ. ನಿನ್ನ ಗರ್ಭವನ್ನ ದೇವರು ಮುಡ್ತಾ ಇದ್ದಾರೆ. ಸುಂದರವಾದ ಮಗುವೊಂದಿಗೆ ನೀವು ಬರೋದನ್ನ ನೋಡ್ತೇವೆ. ನಿಮ್ಮ ನಿಂದೆಗಳನ್ನ ಎಂಡು ಮಾಡ್ತಾ ಇದ್ದಾರೆ, ನಿಮ್ಮ ಭಾರಗಳನ್ನ ನೀಗಿಸ್ತಾರೆ. ನಾನು ದೇವರತ್ರ ಹೇಳ್ತೇನೆ, ನಿಮ್ಮನ್ನ ಈ ದೇಶದಿಂದ, ಈ ಪಟ್ಟಣದಿಂದನೇ ಹೊರಗೆ ತೆಗಿತೀನಿ. ನಾನು ಇನ್ನೊಂದು ಕಡೆ ನೆಡ್ತಾನೆ, ಅಲ್ಲಿ ಶಕ್ತವಾಗಿ ನೀವು ಬೆಳೆಯೋ ರೀತಿ ಮಾಡ್ತಾನೆ. ಭೌತಿಕವಾದ ರೀತಿ, ಆತ್ಮಿಕವಾದ ರೀತಿ, ಎರಡರಲ್ಲೂ. ಬಟ್ ಇಲ್ಲಿಂದ ಹೋಗೋ ಮುಂಚೆ ಇಲ್ಲಿ ಫೇಸ್ ಮಾಡಿದ ನಿಂದೆಯನ್ನ ಇಲ್ಲೇ ಉತ್ತರ ಸಿಗುತ್ತೆ. ಅದನ್ನ ಅಡಿಯುತ್ತೆ ಅಂತ ದೈವತ್ ಬೆಳಕು ಹೇಳ್ತಾರೆ. ಯೇಸುವಿನ ನಾಮದಲ್ಲಿ, ಫಾದರ್, ಐ ರಿಲೀಸ್ ದಟ್ ಬೇಬಿ ಇನ್ ದ ನೇಮ್ ಆಫ್ ಜೀಸಸ್. ಆರೋಗ್ಯವು ತಗ್ಗಿ ನಷ್ಟ ಹೋಗ್ಬೋದು, ಆಸೆ ಆಯ್ತು, ನಡೆದೋಯ್ತು, ಕನ್ಫರ್ಮ್ ಅಂತ ಯೋಚನೆ ಮಾಡಿ ಸಂತೋಷ ಪಡಕ್ಕೆ ಬಿಡದೆ ದಿಢೀರಂತ ನೆಗೆಟಿವ್ ಅಂತ ಬರೋದು, ಬೇದನೆ ಪಡಿಸೋದು ಬಂದ ರಿಪೋರ್ಟ್ಸ್ಗಳು ಎಲ್ಲ ಕ್ಯಾನ್ಸಲ್ ಆಗಿದೆ. ತಲೆಮಾರಾಗ್ಲಿಕ್ಕೆ ದೈವ ಶಕ್ತಿ ಈ ಮಕ್ಕಳಿಗೆ ಕೊಡಲಿ ಅಂತ ನಾವು ಸದಾನ ಅಭಿಷೇಕದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಭಿಷೇಕ ಹಿಡಿದ ಕೆಲವು ಅದ್ಭುತಗಳು ನಡೆದು ಎಲ್ಲ ವೀಕ್ನೆಸ್ ಬ್ರೇಕ್ ಆಗ್ತದೆ. ಜನರೇಷನ್ ಖರ್ಚುಗಳು ಬ್ರೇಕ್ ಆಗ್ತಾ ಇದೆ. ಕೆಲವರ ಬಾಯಿಂದ ಬಂದ ಮಾತುಗಳ ನೀರು ಒಡೆದು ಬಿಸಾಡ್ತಾರೆ. ತಾಲಮೂರೆಗಳನ್ನ ಕಾಣುವಂತರಾಗಿ, I release the good baby boy in the name of Jesus. Hallelujah. Shalla haziteria bahazi molo. ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮ ಕೆಲವು ಕಾರ್ಯಗಳು ಮಾಡ್ತಾ ಇದ್ದಾರೆ. ಪ್ರಾರ್ಥಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ. ಅಭಿಷೇಕನ ಕೇಳಿ. ಓಹ್ ರಾಜ ಟೇಬಲ್ ಹಸಿ ತೋರಿಯ ಅಂತಲ ರಗದಲಾದಲ ರಹಸ್ಯ ತೋರಿಯ. ಯೇಸು ನಾಮದಲ್ಲಿ ಅಭಿಷೇಕನ ಕೇಳಿ. ಯೇಸು ನಾಮದಲ್ಲಿ ಬ್ಲೆಸ್ ಮಾಡ್ತಾರೆ. ಪ್ರಾರ್ಥಿಸಿ. ಒಂದು ಭಯಂಕರ ಕಿಡಿ ಬಿದ್ದಿದೆ ನಿಮ್ಮ ಒಡಮ. ತನಿಸ್ಕೊಳಕ್ ಹೋಗ್ಬೇಡಿ. ಮನುಷ್ಯರುಗಳನ್ನ ಊದಿ ಕೆಡ್ಸಕ್ ನೋಡ್ತಾರೆ. ಯು ಆರ್ ನಾಟ್ ಎ ಬರ್ತ್ಡೇ ಕ್ಯಾಂಡಲ್, ಯು ಆರ್ ಅ ವೈಲ್ಡ್ ಫೈರ್ ಫಾರ್ ಜೀಸಸ್. ಶುಡಾಬಲ ಹಸ್ಯ ತೆರೆ ಯೇಸು ನಾಮದಲ್ಲಿ. ಹಲ್ಲೆಲೂಯ. ಬ್ಲೆಸ್ಸಿಂಗ್ ಹೊರಗಡೆ ಬರಲಿ. ನಹೋಮಿ ಕೊಂಡಾಡಿದ ಹಾಗೆ ಕೊಂಡಾಡೋ ದಿನಗಳು ಬರ್ತಾ ಇದೆ. ಮಾರ ಅಲ್ಲ, ಮಧುರ. ಅಂತಲ್ಲ ಬಸ್ಸೆ ಬ್ಲೆಸ್ ಮಾಡ್ತಾ ಇದ್ದಾನೆ ಯೇಸು. ತಕ್ಷಣ ಕೆಲವು ಬಿಡುಗಡೆಗಳು ನಡೆಯಲಿ ಮನೆಯಲ್ಲಿ. ಎಸ್, ದಿನಗಳಲ್ಲಿ ಸಂಡೇ ಒಡೆ ಕೆಲವು ಚೇಂಜಸ್ಗಳು ನಡೆಯಲಿ ಯೇಸು ನಾಮದಲ್ಲಿ.
ಪ್ರಾರ್ಥಿಸಿ, ಪ್ರಾರ್ಥಿಸಿ, ಬಾಯಿಗಳು ತೆರೆದು ಪ್ರಾರ್ಥಿಸಿ. ಕಮಾನ್ ಪ್ರೇ, ಪ್ರಾರ್ಥಿಸಿ, ಯೇಸು ನಾಮದಲ್ಲಿ ಪ್ರಾರ್ಥಿಸಿ. ಪ್ರೇಯರ್ ಮಾಡಬೇಕು, ಆಯ್ತಾ? ಲೈಫ್ ಚೇಂಜ್ ಆಗುತ್ತೆ. ಅಭಿಷೇಕನ ಜಾಸ್ತಿ ಕೇಳಬೇಕು ಯೇಸು ನಾಮದಲ್ಲಿ. ಎಸ್ ಜಟಾಲ ರಿಹಾಂತ ಲಾಭ ಶೇಖೇರಿಯ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನೀನು ಹೇಳಿದ ವಾಗ್ದಾನಗಳು ನಿವರ್ತಿ ಆಯಿತು ಅಂದ್ರೆ ಇನ್ನೂ ವಾಗ್ದಾನಗಳು ಇದೆಯಲ್ಲ ಈ ಮನೆ. ಪ್ರವಾದಿ ಎಂಬ ವಾಗ್ದಾನ ಸಭಾ ಕಾಣೋ ಹಾಗೆ ಪ್ರವಾದಿಸಲಿ. ಕೆಲವನ್ನು ಎಬ್ಬರಿಸಿ ನಿಲ್ಲಿಸಿ ಪ್ರವಾದಿಸಲಿ. ಆ ಪ್ರಾಫಿಟಿಕಲ್ ಮ್ಯಾಂಡಲ್ ಈತನ ಮೇಲೆ ರಿಲೀಸ್ ಮಾಡ್ತಾರೆ. ರಾತ್ರಿ ಮಲಗಬೇಕಾದ್ರೆ ದೂತರುಗಳನ್ನ ಕಾಣಲಿ. ನಮ್ಮ ತಲೆಮುರಿಗಳು ದುರಾತ್ಮಗಳನ್ನಲ್ಲಪ್ಪ, ದೂತರುಗಳ ವಿಸಿಟೇಷನ್ ಕಾಣಲಿ. ಇಂಡಿಯಾ ನಡಗಿಸುವ ಅಪೋಸ್ತಲನ್ ಇಲ್ಲಿದ್ದಾನೆ, ಪ್ರವಾದಿ ಇಲ್ಲಿದ್ದಾನೆ. ಅಪೋಸ್ತಲನ್ ಪ್ರಾಫೆಟ್ ಫ್ರಮ್ ಇಂಡಿಯಾ. ಖರಬ ಸೆಂಥಲಿಯ ಅಂತಲರ. ಓ ಜೀಸಸ್, ಜೀಸಸ್. ನನ್ನ ಅನಾಯಿಂಟಿಂಗ್ ಅನ್ನು ತಿಳಿದು ನಾನು ಇವನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ದೇವರೇ. ಈ ಪ್ರವಾದಿಯ ಮಂಡಳಿಯಲ್ಲಿ ಇವನ್ನ ಸ್ವಾಗತಿಸ್ತಾ ಇದ್ದೇನೆ. ಭಯಂಕರ ಅನಾಯಿಂಟಿಂಗ್ ಬೀಳುತ್ತದೆ ನಿನ್ನ ಮೇಲೆ ಮಗನೇ. ಎಸ್, ಟೇಕ್ ಇಟ್. ಎಸ್, ಐ ವೆಲ್ಕಮ್ ಯು ಇನ್ ಅ ಪ್ರಾಫಿಟಿಕಲ್ ಆಫೀಸ್. ಎಸ್, ಐ ರಿಲೀಸ್ ದಟ್ ಅನಾಯಿಂಟಿಂಗ್. Release that anointing. ಡ್ರೀಮ್ಗಳು ಓಪನ್ ಆಗಲಿ. ಸಭೆಯಲ್ಲಿ ನಡೆಯೋದು ಮುಂಚಿತವಾಗಿ ತಿಳಿಯುವ ಕಣ್ಣು, ದರ್ಶಿಯ ಕಣ್ಣು. ಈಗಲ್ ಅಂಡ್ ಲಯನ್ ಲೆದಾ ಹಸ್ಮಿತ್ ತೊಲೋರಿಯಾ ಅಂತ ಯಾರು ಕಾಣದಿರೋದು ಆಳವಾಗಿ ಕಾಣುವ ಕಣ್ಣು, ಅದನ್ನ ಸರಿಯಾಗಿ ಅರ್ಥ ಆಗೋ ಭಾಷೆ ಹೇಳುವಂತ ಸಿಂಹದ ಶಬ್ದ. ಇದೆರಡು ನಿನ್ನೊಂದಿಗೆ ಜಾಯ್ನ್ ಆಗಲಿ. ನಿನ್ನ ಕಿವಿ ಓಪನ್ ಮಾಡ್ತಾ ಇದ್ದೇನೆ, ನಿನ್ನ ಕಣ್ಣು ಓಪನ್ ಮಾಡ್ತಾ ಇದ್ದೇನೆ. ಓ ಫಾದರ್, ಐ ಅನಾಯಿಂಟಿಂಗ್, ಹೆವಿ ಅನಾಯಿಂಟಿಂಗ್. ಇವತ್ತಿಂದ ಚೇಂಜಸ್ಗಳು ತೋರ್ಪಡಲಿ. ಲೆದಾ ಸತಿ ಮೊರೋ ಶತಾಬರ್ರಿ ಗಂಧಲಾದರಬ. ಯಾರು ಹೇಳದೆ ಇವನು ಪ್ರಾರ್ಥಿಸ್ತಾರೆ, ಯಾರು ಹೇಳದೆ ಇವನು ದೇವರ ಸ್ಥಾನದಲ್ಲಿ ಕೂತ್ಕೊಳ್ತಾರೆ. Papa, take him to the deeper hearts of mysteries world alone and reveal him for the coming of the Lord. ನಿನ್ನ ಭರಣಕ್ಕೆ ಧ್ವನಿಸುವ end time ministry, end time prophetical ministry ರಿಲೀಸ್ ಮಾಡ್ತಾ ಇದೆ. Thank you Lord. I've opened his ears. ನಾನು ಡನ್ ಅಂತ ಶಬ್ದ ಕೇಳ್ತದೆ. ಇಟ್ಸ್ ಡನ್, ಇಟ್ಸ್ ಡನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಡೆದಿರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸಿ, 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 ಪ್ರಾರ್ಥಿಸಿ ಯೇಸು ನಾಮದಲ್ಲಿ. ಫಸ್ಟ್ ಇನ್ನು 4 ವರ್ಷದಲ್ಲಿ ನಿಮ್ಮ ಸಭಾ ಸ್ಥಿತಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ವರ್ಷ ನಿಮ್ಮ ನ್ಯೂ ಇಯರ್ ಸರ್ವಿಸು ಒಂದು ದೊಡ್ಡ ಹಾಲ್ ತೆಗೆದು ನೀವು ಮಾಡ್ತೀರಿ. ಇದು ನಿಮ್ಮ ತುಂಬ ದಿನಗಳ ಆಸೆ. ಇದು ಗ್ರೌಂಡಲ್ಲಿ ನಿಮ್ಗೆ ಆಸೆ, ಬಟ್ ದೇವರಿಗೆ ಹಾಲಲ್ಲಿ ನಡೆಸ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ನಡೆಯೋ ನ್ಯೂ ಇಯರ್ ಸರ್ವಿಸ್ ನಿಮ್ಮ ಸ್ವಂತ ಆಡಿಟೋರಿಯಮಲ್ಲಿ ಆಗಿರುತ್ತೆ, ನಿಮ್ಮ ಸಭೆಯಲ್ಲಾಗಿರುತ್ತೆ. ನಿಮ್ಮ ಸ್ಥಳದಲ್ಲಿ ವ್ಯಾಪರಿಸುವ ಒಂದು ಶಕ್ತಿಯನ್ನು ದೇವರು ಮುರಿತಾ ಇದ್ದಾರೆ. ಆ ಲ್ಯಾಂಡಿಗೆ ಸಂಬಂಧಪಟ್ಟ ಒಂದು ವ್ಯಕ್ತಿ ಒಂದ್ಸಲ ಹೂ ಇನ್ನೊಂದ್ಸಲ ಇಲ್ಲ ಅಂತೇಳಿ ಪ್ರವರ್ತಿಸಿರುವ ಎಲ್ಲ ಮಂಡಲನ ದೇವರು ಮುರಿತಾ ಇದ್ದಾರೆ. ರೇಟ್ಗಳಲ್ಲಿ ವ್ಯತ್ಯಾಸ ಮಾಡ್ತಿರುವ ಆ ಶಬ್ದಗಳೆಲ್ಲ ನಿಲ್ಲುತ್ತೆ ಯೇಸು ನಾಮದಲ್ಲಿ. ಅಲ್ಡಾಂತೆರಮ ಸತೋಲಿಯ ಅಂತಲ್ಲ, ಪೂರ್ಣವಾಗಿ ನಿಮ್ಮ ಕೈಗೆ ಬರೋ ಸಮಯ ಬಂದಿದೆ. ನೀವು ಹಣದ ಬಗ್ಗೆ ಟೆನ್ಷನ್ ಆಗಬೇಡಿ. ಮಿರಾಕಲ್ ಏಂಜಲ್ಸ್ಗಳು ಹಿಡಿದು ಬರ್ತಾರೆ. ಅನ್ಯ ಜನರವರೆಗೂ ಬಂದು ಕೊಡ್ತಾರೆ ನಿಮ್ಮ ಕೈಗೆ, ದೈವರಾಜ್ಯಕ್ಕೆ.
ಇದು ಸೈನ್ ಪಾಸ್ಟರ್, ಇದು ಸೈನ್ ನಡೆಯೋದು. ರಾಜನ್ ಮೆಹಾಸಿ ತೋ ಲಿಹಾದ ಲಾಭ ಅಡಕಂದರಾದರ ಭವಿಷ್ಯ. ಹೋ, ಅದರ ಹೋರಾಟಗಳು ಮುಗಿತಾ ಇದೆ. ನೀವು ಹಠದಿಂದ ಯುದ್ಧ ಮಾಡೋದ್ರಿಂದ ಜಯ ನಿಮ್ದಾಗ್ತಿದೆ ಅಂತ ದೇವರು ಹೇಳ್ತಿದ್ದಾರೆ. ಎಸ್, ಸಭೆನ ಒಡೆದು ನೋಡ್ದ, ಇದು ಮಿಸ್ ಮಾಡ್ತೀರಾ ಅಂತ. ಸಭೆನ ಗಲಿಬಿಲಿ ಮಾಡಿ ನೋಡ್ದ, ಹೆಲ್ತ್ಗಳನ್ನ ಮುಡ್ದ, ನಷ್ಟಗಳನ್ನ ಮಾಡ್ದ, ಹಣ ನಷ್ಟ, ಆರೋಗ್ಯ ನಷ್ಟ ಅನ್ನೋ ರೀತಿಯಲ್ಲಿ ನಷ್ಟಗಳನ್ನ ಮಾಡ್ದ. ಯಾಕಂದ್ರೆ ಇದು ಬಿಡಬೇಕು ಅಂತ. ನೀವು ಯಾವಾಗ ಇದು ತಗೊಂಡ್ರೆ ಅವಾಗಿಂದ ಸ್ಟಾರ್ಟ್ ಆದ ಪ್ರಾಬ್ಲಮ್ ಇದು. ಬಟ್ ದೇವರಾತ್ಮ ಹೇಳ್ತಾರೆ, ನೀವು ಅದು ಬಿಡದೇ ಇರುವ ಕಾರಣ ಜಯ ನಿಮ್ದಾಗಿದೆ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆ ಜಯ ಸಂಭವಿಸಿತು. ನವೆಂಬರ್ ತಿಂಗಳಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿದ್ದು ಎಂಡ್ ಆಗ್ತದೆ ಪಾಸ್ಟ್ರೆ. ಜಯದೊಂದಿಗೆ ಆಗಿರುತ್ತೆ ಜಾನ್ವರಿ ಕಾಲಿಡೋದು. ಎಸ್, ನಿಮಗೋಸ್ಕರ ಮಾತಾಡೋಕೆ ವ್ಯಕ್ತಿಗಳು ಇಳಿದು ಬರ್ತಾರೆ. ಅವರ ಬಾಯಿಗಳಲ್ಲಿ ಒಂದು ಫೇವರ್ ಬರುತ್ತೆ ನಿಮಗೋಸ್ಕರ. ದೇವರು ಅದ್ಭುತ ಮಾಡ್ತಾರೆ. ಎಡಕ್ಕಾಗ್ಲಿ ಬಲಕ್ಕಾಗಿ ತಿರ್ಕೋಬೇಡಿ. ಅವ್ರ ಪ್ರಕಾರ ಇವ್ರ ಪ್ರಕಾರ ನಡಿಬೇಡಿ. ಈಗ ದೇವ್ರ ಶಬ್ದದಲ್ಲಿ ನಡೆಯುವ ಹಾಗೆ ಮುನ್ನಡೆಯೋದಕ್ಕೆ ದೈವಾತ್ಮ ಶಕ್ತವಾಗಿ ಉಪದೇಶಿಸ್ತಾರೆ. ಯಾರ ಕೈಗಳನ್ನು ಎದುರು ನೋಡಬೇಡಿ. ದಾವೀದನು ಹೇಳಿದ ರೀತಿ ನನ್ನ ಸಹಾಯ ಹೇಳ್ಬೇಕು ಪಾಸ್ಟರ್, ನನ್ನ ಸಹಾಯ ಆಕಾಶ ಭೂಮಿಯನ್ನು ಉಂಟು ಮಾಡೋದನಿಂದ ಬರುತ್ತೆ. ಇದೊಂದೇ ನಿಮ್ಮ ಮಾತಾಗಿರ್ಲಿ. ಅದು ಹೇಗ್ ಬರುತ್ತೆ ಅನ್ನೋದು ನೀವು ನೋಡಿ. ಅದು ಪ್ರವಾದಿ ಅನ್ನೋ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಿ ಪಾಸ್ಟ್ರೆ. ಈ ದೇಶದಲ್ಲಿ ದೇವರು ನಿಮ್ಮನ್ನ ಮಾನಿಸ್ತಾರೆ. ಹೋಗೋರು ಹೋಗ್ಲಿ, ಬರೋರು ಬರ್ಲಿ. ಏಸು ಹೋಗ್ತಾ ಇಲ್ಲ, ಏಸು ಹೋಗ್ತಾ ಇಲ್ಲ. ನಿನ್ನ ಕರೆದ ಆ ದಿನದಿಂದ, ರೋಡಲ್ಲಿ ನಡ್ಕೊಂಬಂದ ದಿನದಿಂದ ಇವತ್ತವರೆಗೂ ಆತ ನಿಮ್ ಜೊತೆ ಆಗೇ ಇದ್ದಾನೆ. ಅವನು ಇರೋವರೆಗೂ ನೀವು ಹೆದರದ ಅಗತ್ಯ ಇಲ್ಲ. ನಿಮ್ಮ ಮೇಲೆ ಹಾಕಿದ ಎಲ್ಲ ನಿಂದೆಗಳನ್ನ ನಾನು ಕ್ಯಾನ್ಸಲ್ ಮಾಡ್ತದೇನೆ ಯೇಸುನ. ಇದೇ ದೇಶ ಸನ್ಮಾನಿಸಲಿ. ನಿಮ್ಮ ಚರ್ಚಿನ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಪೊಲಿಟಿಷಿಯನ್ಸ್ಗಳು ಬರ್ತಾರೆ. ಸಂತಲ ರಿಹಾಂದಲ ಆ ರೀತಿ ದೇವನನ್ನು ಉಪಯೋಗಿಸ್ತಾನೆ. ನಿನ್ನ ವಾಹನ ನಾನು ಬದಲಾಯಿಸ್ತಾನೆ, ನಿನ್ನ ಮನೆಯನ್ನು ನಾನು ಬದಲಾಯಿಸ್ತಾನೆ. ನಾನು ಇನ್ನು ಉನ್ನತವಾದ ಪದ್ಧತಿಗೆ ನಾನು ನಿನ್ನ ಶಿಫ್ಟ್ ಮಾಡ್ತೇನೆ. ತೂಲೆ ಕುಟುಂಬವಾಗಿ ಈ ಆಂಧ್ರ ಪ್ರದೇಶ, ತೆಲಂಗಾಣ ಪ್ರದೇಶಗಳಲ್ಲಿ ರಾಜನ್ ಮೇಲಾತುರೋರಿಯಾ ಅಂತ ಸಣ್ಣ ಪುಟ್ಟ ಚರ್ಚ್ಗಳಲ್ಲಿ ದೈವಾತ್ಮ ನಿಮ್ಮನ್ನ ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ನಿಮ್ಮ ವೈಫ್ ಮಕ್ಕಳೆಲ್ಲ ಆರಾಧನೆ ಮಾಡ್ತಾರೆ. ನೀವು ಪ್ರಸಂಗ ಮಾಡಿ ಪ್ರವಾದಿಸ್ತಾರೆ. ದೈವಾತ್ಮ ಹೇಳ್ತಾರೆ ಸೌಖ್ಯಗಳು ನಡೆಯುತ್ತೆ. ಅದರ ನಡುವೆ ದುರಾತ್ಮಗಳು ಬಿಟ್ಟೋಗುತ್ತೆ. ತೆಲುಗು ರಾಜ್ಯದೊಳಗಡೆ ನಾನು ನಿನ್ನ ಕರ್ಕೊಂಡು ಹೋಗ್ತೇನೆ. ಬೀದರ್, ಗುಲ್ಬರ್ಗ, ಬಳ್ಳಾರಿ, ರಾಜ್ಯಗಳ ನಿನ್ನ ಓಡಿಸ್ತೇನೆ. ನೀನು ಹೆಂಗಾದ್ರೂ ಮಾಡಿ ಮರೆ ಮಾಡಬೇಕು ಅಂತ ಹೋರಾಟ ಮಾಡುವ ಎಲ್ಲ ದೊಡ್ಡ ವ್ಯಕ್ತಿಗಳ ನಡುವೆ ಬಲಹೀನವಾದ ಇಸಾಕನನ್ನ ನೋಡಿ ಕೊನೆಗೆ ಜನ ಬಂದು ಹೇಳಿದ್ರು, ಇಸಾಕನಿಗೆ ನಿನ್ನ ಸಂಗಡ ದೇವರಿದ್ದಾರೆ ಅಂತ ಗೊತ್ತಾಯ್ತು. ಓ, ಆ ದಿನ ಬರ್ತಾ ಇದೆ ಪಾಸ್ಟ್ರೆ. ನಿಮ್ಮನ್ನ ಸಂತೋಷ ಪಡಿಸೋಕ್ಕೂ ಸಭೆ ಮುಂದೆ ಹೊಗಳೋದಿಕ್ಕೆ ನಾನು ಮಾತಾಡ್ತಿಲ್ಲ. ನಾನು ಪ್ರವಾದಿಸಕ್ಕೆ ಇಷ್ಟಪಟ್ಟವನಲ್ಲ. ದೇವರು ಹೇಳುವ ಕಾರಣ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇದು ಹೇಳದೆ ಹೋದ್ರೆ ಅವನನ್ನ ಕೇಳ್ತಾನೆ. ಆದ್ರಿಂದ ಹೇಳ್ತಾ ಇದ್ದೀನಿ, ಇದು ಸಂಭವಿಸುತ್ತೆ. ರೆಡಿಯಾಗಕ್ಕೆ ಹೇಳ್ತಿದಾರೆ ದೇವರು. ಏನು ಶಕ್ತನಾಗು. ನಿನ್ನ ಆಯುಧಗಳನ್ನ ಆಯುಧದ ರೂಮಿಂದ ಹೊರಗಡೆ ತೆಗಿ. ಕೂರ್ಮೆ ಮಾಡಕ್ಕೆ ಆರಂಭಿಸು. ನಿನ್ನ ಪ್ರಸಂಗಗಳನ್ನ ಕೂರ್ಮೆ ಮಾಡು. ನಿನ್ನ ಪ್ರವಾದನ ಕೂರ್ಮೆ ಮಾಡು. ನಿನ್ನ ಆಲ್ರೆಡಿ ಶಕ್ತವಾಗಿ ವರ್ಕ್ ಹೋಗುವಂತ ಡಿಮೋನಿಕ್ ಅಥಾರಿಟಿನ ಕೂರ್ಮೆ ಮಾಡು. ರಹಸ್ಯಗಳನ್ನ ಬಿಚ್ಚಿಡ್ತಾರೆ. ಹೋ ರಬಾ ಹಜಿನ್ ತೋಲುಯ ಅಂತ ದೈವಾತ್ಮ ಹೇಳ್ತಾರೆ. ಕೆಲವು ಭೂಮಿಗಳಲ್ಲಿ ಕಾಲಿಟ್ಟಾಗ ಭೂಮಿಯಲ್ಲಿ ಅಡಕವಾಗಿಟ್ಟ ಮಂತ್ರಶಕ್ತಿಗಳನ್ನ ಹೊರಗೆ ತೆಗಿತೀರಾ ನೀವು. ಓ ಉಡಾತ್ತಲ ಹಜ್ಮೆ ತಲೇದಿ ಅಂತಲ್ಲ ರಭಾಷೆ ಸುಗಂಧವಾಗ್ತೀಯ ಅಂತ ಮತ್ತೊಂದ್ಸಾರಿ ದೈವಾತ್ಮ ಹೇಳಕ್ ಹೇಳ್ತಾರೆ. 4 ದಿಕ್ಕಿನ ಸುಗಂಧವಾಗ್ತೀರ ಯೇಸುವಿನ ನಾಮದಲ್ಲಿ. ನಾನು ನನ್ನ ಸಭೆನ ಕಟ್ತೇನೆ. ಪಾತಲ ಗೋಪುರಗಳು ಜಯಿಸೋದಿಲ್ಲ. ಆ ವಾಗ್ದಾನದ ಪರಿಪೂರ್ಣತೆ ಈ ಮನೆಯಲ್ಲಿ ನಡೆಯದಿರುವುದಕ್ಕಾಗಿ ಸ್ತೋತ್ರ. ಎಸ್,
ಇರುವಾತನಾದ ಯೇಸು. ಅದೇ ಶಬ್ದ ಎಲ್ಲರ ಬಾಯಿಗಳಲ್ಲಿ ಬರಲಿ. ತೋರ್ಪಡುತ್ತೆ, ಅದು ತೋರ್ಪಡುತ್ತೆ, ಪಟ್ಟಣ ಕಾಣುತ್ತೆ. ಯೇಸುವಿನ ನಾಮದಲ್ಲಿ ದೇವದಾಸನ ಕುಟುಂಬನ ತಲೆಮಾರಿನ ಯೇಸುವಿನ ಬ್ಲಡ್ ಅಲ್ಲಿ ಮುದ್ರೆ ಹೊಡೆದು ಭದ್ರಪಡಿಸ್ತಾ ಅಭಿಷೇಕಿಸ್ತಾ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸಭಿಕರೆಲ್ಲರನ್ನ ಬ್ಲೆಸ್ ಮಾಡ್ತಾ ಇದ್ದೇನೆ. ಕರ್ತವ್ಯ ಯಾತ್ರೆಗಳಲ್ಲಿ ಕರ್ತನ ಜೊತೆಗಿರಲಿ. ಒಂದೊಂದು ಯಾತ್ರೆ, ವಾಹನದ ಯಾತ್ರೆ, ನಡೆದು ಹೋಗ್ಬೇಕಾದ್ರೆ ಯಾವ ಆಕ್ಸಿಡೆಂಟ್ ಸ್ಪಿರಿಟ್ಗಳು, ಒಂದು ಬಿಲಿ ಸೆಕೆಂಡ್ಸ್ ಮಿನಿಟ್ಸ್ ಅವರ್ಗಳಲ್ಲಿ ಅಡಗಿರುವ ಎಲ್ಲ ಅಂತಃಕರದ ಆಕ್ಸಿಡೆಂಟ್ಗಳ ಕ್ಯಾನ್ಸಲ್ ಮಾಡಿ ಸಭೆನ ಕುಟುಂಬಗಳನ್ನು ನನ್ನನ್ನು ಬ್ಲೆಸ್ ಮಾಡಿ ಪ್ರಾರ್ಥಿಸ್ತಾ ಇದ್ದಾರೆ. ಕರ್ತರು ಕೊಟ್ಟ ಬ್ರೇಕ್ ಥ್ರೂಗಾಗಿ ಸ್ತೋತ್ರ. ಯೇಸುವೆ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ನಾನು ಇಲ್ಲಿ ಕರೆದು ನಿಲ್ಲಿಸಿದಂಥ ಪಾಸ್ಟ್ಗಾಗಿಯೂ ಥ್ಯಾಂಕ್ಸ್ ಹೇಳಿದ್ರೆ, ಕುಟುಂಬಕ್ಕಾಗಿ ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.